ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರವಿಕುಮಾರ್ ಸಿಂಗೆ ಮಾತನಾಡ್ತಾ ಇರೋದು. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದ ಖಾಸಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಅಬಕಾರಿ ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್.ಬಿ. ತಿಮ್ಮಾಪುರ್ ಅವರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದು ಹಾಗೂ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಿ.ಟಿ. ರವಿ ಅವರು ಮಾತನಾಡಿದ ಬಗ್ಗೆ ಸಚಿವ ತಿಮ್ಮಾಪುರ್ ಹೇಳಿದ್ದನ್ನು ಕೇಳೋಣ ಬನ್ನಿ ವೀಕ್ಷಕರೇ. ವರದಿ ರವಿಕುಮಾರ್ ಸಿಂಗೆ, ಭಾರತ ರತ್ನ 26 ನ್ಯೂಸ್ ಚಾನೆಲ್ ಸಂಪಾದಕರು, ಜಮಖಂಡಿ. ನಿರಂತರ ಸುದ್ದಿ ಮತ್ತು ಜಾಹೀರಾತಿಗೆ ಸಂಪರ್ಕಿಸಿ ಫೋನ್ ನಂಬರ್ 9964266667 ಜಮಖಂಡಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಿ.ಟಿ. ರವಿ ಅವರು ಪದಗಳನ್ನು ಬಳಸಿದ್ದಾರೆ. ಅವರು ಮಾತಾಡಿದ ತಪ್ಪು. ಹಿಂದೂ ಸಂಸ್ಕೃತಿಯಲ್ಲಿ ಹೆಣ್ಮಕ್ಕಳಿಗೆ ತಂದಾದ ಗೌರವ ಕೊಡ್ತಕ್ಕಂಥದ್ದು ನಮ್ಮಲ್ಲಿದೆ. ಆ ಸಂಸ್ಕಾರ ಸಂಸ್ಕೃತಿ ನಮ್ಮಲ್ಲಿದೆ. ಅದನ್ನು ಮೀರಿ ಒಂದು ಹೆಣ್ಣು ಮಗುವಿಗೆ ಅವಮರ್ಯಾದೆ ಮಾಡ್ತಕ್ಕಂಥದ್ದು ತಪ್ಪು. ಇವಾಗ ಸಂಸತ್ನಲ್ಲಿ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಮಿತ್ ಶಾಗೆ ಅಧಿಕಾರ ಹಾಗೂ ಹಣದ ಅಹಂ ಬಂದ. ಯಾರು ನಾಡನ್ನು ಕಟ್ಟಿದ್ರು, ಯಾರು ಕೆಳವರ್ಗದವರಿಗೆ ಹೆಣ್ಣುಮಕ್ಕಳಿಗೆ ಗೌರವ ಕೊಡುವ ರೀತಿಯಲ್ಲಿ ಸಂವಿಧಾನ ವಿಶ್ವಕ್ಕೆ ಮಾದರಿಯಾದಂಥ ಸಂವಿಧಾನ ಬರೆದಂಥ ಅಂಬೇಡ್ಕರ್ ತನ್ನ ಜೀವನವನ್ನೇ ಹೊರರಿಗಾಗಿ ತನ್ನ ಜೀವ ಕಳೆದುಕೊಂಡ ಸ್ವಾರ್ಥಕ್ಕಾಗಿ ಅವರು ಬದುಕಿರಲಿಲ್ಲ. ಅಂಥ ಮಹಾನ್ ವ್ಯಕ್ತಿಯ ಬಗ್ಗೆ ಅವಹೇಳತಕ್ಕಂಥ ಮಾತುಗಳನ್ನು ಮಾಡಿದಂಥ ಅಮಿತ್ ಶಾಗೆ ಜನ ಏನು ಅಹಂ ಇದೆ, ಅಹಂ ಇಳಿಸ್. ನಾಳೆ ನಡೆಯುವ ಕಾಂಗ್ರೆಸ್ ಮಾಜಿ ಶಾಸಕರು ಆನಂದ್ ನ್ಯಾಮಗೌಡ ಅವರು ಪ್ರತಿಭಟನೆ ಬೃಹತ್ ಪ್ರತಿಭಟನೆ ತಾವು ಪಾಲ್ಗೊಳ್ತಾರೆ. ಏನು ಜಮಖಂಡಿ ಒಳಗೆ ಸಿ.ಟಿ. ರವಿ ಅವರ ವಿರುದ್ಧ ಮತ್ತು ಅಮಿತ್ ಶಾ ವಿರುದ್ಧ ಬೃಹತ್ ಪ್ರತಿಭಟನೆ ಇಟ್ಕೊಂಡಿದ್ದಾರೆ. ತಾವೇನು ಭಾಗವಹಿಸಿ ನೋಡೋಣ, ಕರೆದ್ರೆ ಬಂದಿರ್ತೀನಿ ಅಥವಾ ನನಗೆ ಗೊತ್ತಾದ್ರು. ಒಂದು ಖುಷಿ ತಿರುಪತಿ ಸಾತ್ ಪಾರ್ಕ್ನಲ್ಲಿ ನಾನೇ ಸ್ವತಃ ಉದ್ಯೋಗ ಮಾಡ್ತೇನೆ, ನನ್ನ ಕಾಲ ಮೇಲೆ ನಿಂತು ನಾನು ತೋರಿಸ್ತೇನೆ ಅಂತೇಳಿ ಇವತ್ತು ಈ ಪಾರ್ಕ್ನಲ್ಲಿ ಲ್ಯಾಂಡ್ ಡೆವಲಪರ್ಸ್ ಅಂತೇಳಿ ಆಫೀಸ್ ಉದ್ಘಾಟನೆ ಮಾಡೋಕ್ಕೆ ನಮಗೆ ಕರೆದಲ್ಲ, ಅದೇ ನನಗೆ ಖುಷಿ. ಕೆಲವು ಇದರಲ್ಲಿ ನಾನು ಬೆಳೀಬೇಕು, ಇನ್ನೊಬ್ರು ಬೆಳೆಸಬೇಕು ಅಂತಕ್ಕಂಥ ಭಾವಗಳು ತುಂಬ ಕಡಿಮೆ. ಇತ್ತೀಚೆಗೆ ಯುವಕರು ಯಾವ್ಯಾವುದು ಚಟಾಜನರಾಗಿ ತಮ್ಮ ಜೀವನನೇ ಹಾಳು ಮಾಡ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಆದರೆ ಪಾರ್ಕ್ನಲ್ಲಿ ಯುವಕ ಮಿತ್ರರು ನಾನು ಉದ್ಯೋಗ ಮಾಡ್ತೇನೆ, 4 ಜನಕ್ಕೆ ಸಹಾಯ ಮಾಡ್ತೇನೆ ಅಂತಕ್ಕಂಥ ಪ್ರವೃತ್ತಿಯಿಂದ ಹೊರಗೆ ಬಂದಿದೆ. ಇಷ್ಟೇ ಡೆವಲಪ್ರ್ಸ್ ಇರತಕ್ಕಂಥದ್ದು. ನೀವು ಪ್ರಾಫಿಟ್ ಮಾರ್ಜಿನ್ ಏನು ನಿರೀಕ್ಷೆ ಮಾಡ್ತಿರಲಿಲ್ಲ, ಅದ್ರ ಜೊತೆಗೆ ಒಳ್ಳೆ ರೀತಿ ಡೆವಲಪ್ಮೆಂಟ್ ಮಾಡಿಕೊಟ್ರೆ ನಿಮ್ಮದು ಬ್ರಾಂಡ್ ನೇಮ್ ಡೆವಲಪ್ ಆಗ್ತದೆ. ಲಾಭದಾಶಕ್ಕಾಗಿ ಗಡಬಡಕ್ಕಾಗಿ ತಕ್ಷಣ ಏನೋ ಮಾಡಿ ಇದು ದುಡ್ಡು ಬಂದು ಬಿಡಲಿ ಅಂತ ನೀವು ಮಾಡೋಕ್ಕೆ ಹೋದರೆ ಏನೋ ಸರಿಯಾಗಿ ಮಾಡಲಾರ್ದ ಸ್ವಲ್ಪ ಏರಪೇರ ಮಾಡಿದ್ರು ನಮ್ಮ ಬ್ರ್ಯಾಂಡ್ ನೇಮ್ ಧಕ್ಕೆ ಬರುತ್ತೆ. ಅದ್ರ ಜೊತೆಗೆ ಇದು ತುಂಬ ಡೆವಲಪರ್ಸ್ ಬಂದ್ಬಿಟ್ಟಿದೆ. ಇದು ಕಾಂಪಿಟೇಷನ್ ಜಗತ್ತಾಗಿಬಿಟ್ಟಿದೆ. ಪ್ರಾಫಿಟ್ ಮಾರ್ಜಿನ್ ನೀವು ನಿರೀಕ್ಷೆ ಮಾಡ್ತೀರಿ, ಆ ನಿರೀಕ್ಷೆಗಿಂತ ನಿಮ್ಮ ಜೊತೆ ಪೈಪೋಟಿ ಇದ್ದಾರೆ. ಅವ್ರನ್ನ ಎದುರಿಸಬೇಕಾದ್ರೆ ನಿಮ್ಮ ಕ್ವಾಲಿಟಿ ಸೈಟ್ಗಳನ್ನು ಜನ ಹಣ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಆದರೆ ಒಳ್ಳೆ ಸೈಟ್ಗಳು ಬೇಕು, ಒಳ್ಳೆ ಜಾಗಗಳು ಬೇಕು ಅಂತಕ್ಕಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಮಧ್ಯಮ ವರ್ಗದವರು ಬಡವರಿಗೆ ನಮಗೇನಪ್ಪ ಮನೆ ಕಟ್ಟೋಕ್ಕೊಂದು ಜಾಗ ಸಿಗೋದಿಲ್ಲೇನೋ ಅಂತಕ್ಕಂಥ ಭಾವ ಬರ್ತಾರೆ. ಅವ್ರನ್ನೂ ಸಮಾಧಾನ ಮಾಡ್ತಕ್ಕಂಥ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಕೆಲವು ಏರಿಯಾಗಳಲ್ಲಿ ಸಂಶೋಧನ ಸೈಟ್ಗಳನ್ನು ಮಾಡಿ ಅವ್ರದ್ದು ಏನೋ ಬಡವ ಇರ್ತಾನೆ, ಅವನು 10 ಲಕ್ಷ ಅಷ್ಟೇ ಖರ್ಚು ಮಾಡುವಂಥ ಕೆಪಾಸಿಟಿ ಇದೆ. ಅಂಥವ್ರನ್ನ ಗುರಿಯಾಗಿ ಇಟ್ಕೊಂಡು ಮಾಡಿದರೆ ಅವ್ರನ್ನ ನೆನಪಿಸ್ತಾರೆ. ಈ ಕಮರ್ಷಿಯಲ್ ಮಾಡಿದಾಗ ನೀನು ದುಡ್ಡು ಮಾಡ್ತೀಯ, ಅವರು ದುಡ್ಡು ಇದ್ದವರು, ಅಲ್ಲಿ ನಿನ್ನ ನೇಮ್ ಡೆವಲಪ್ ಆಗುತ್ತೆ. ಎರಡನ್ನೂ ಸಾಮಾಜಿಕ ನ್ಯಾಯದ ಜೊತೆಗೆ ಇದನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಮಾಡಬೇಕು.
20% ಆದರೂ ನಿಮ್ಗೆ ಪ್ರಾಫಿಟ್ ಮಾರ್ಜಿನ್ ಬಡವ್ರಿಗೆ ಹೋಗಿ ಬಿಡು, ನಾವು ಬಡವ್ರಿಗೆ ಸೈಟ್ ಕೊಡ್ತಿಲ್ಲ ಅನ್ನೋಂಥ ಭಾವ ಬರೋ ರೀತಿಯಲ್ಲಿ ಮಾಡಿದರೆ ಸಾರ್ವಜನಿಕ ಬದುಕಿನಲ್ಲಿ ನಿಮ್ಮದಾದ ಒಂದು ಹೆಸರು ಹುಟ್ಟಿದೆ, ನಿಮ್ಗೆ ಒಳ್ಳೆಯ ನೇಮ್ ಬರುತ್ತೆ, ನಿಮಗೊಂದು ಸ್ಯಾಟಿಸ್ಫ್ಯಾಕ್ಷನ್, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಏನಂದರೆ ನಾನು ಬಡವರಿಗಾಗಿ ಇಂಥ ಕಾರ್ಯ ಮಾಡಿದ್ದೇನೆ ಅನ್ನುವಂಥ ಸಂತೋಷ, ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಮ ಹತ್ತಿರವಿರುತ್ತೆ. ಅದಕ್ಕೆ ಆ ದಿಶೆಯತ್ತ ತಾವು ಬೆಳೀಬೇಕು. ಭಾರತದಲ್ಲಿ ಡೆವಲಪರ್ಸ್ ಆಗಿದ್ದೀರಿ.